ಓಕೆ ವಿಚಾರಣೆ ಕರೆದಿದ್ರಿ ಸರ್, ಇವತ್ತು ವಿಚಾರಣೆ ನನಗಿವತ್ತು 12 ಗಂಟೆಗೆ ನೋಟಿಸ್ ಬಂದಿತ್ತು. ಇವತ್ತೇ ಬಂದಿತ್ತು. 3 ಗಂಟೆಗೆ ಬರೋಕ್ಕೆ ಹೇಳಿದ್ರು. 3 ಗಂಟೆಗೆ ಬಂದೆ. ತನಿಖಾಧಿಕಾರಿಗಳಾದ ಎ ಸಿ ಪಿ ಚಂದನ್ ಸಾರು, ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವರು, ಬಸವರಾಜ್ ಅವರು, ಬಾಬಣ್ಣ ಅವರು 4 ಜನ ಕೇಳಿದಂಥ ಉತ್ತರಕ್ಕೆ ಸಂಪೂರ್ಣವಾಗಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಸೈನು ಹಾಕಿ ಲಿಖಿತ ರೂಪದಲ್ಲಿ ಕೊಟ್ಟಿರುವಂಥದ್ದು. ಸರ್, ಯಾವ ವಿಚಾರ ಕರೆದಿದ್ರು? ಏನು ನಿಮ್ಮ ಪಾತ್ರ ಏನಿತ್ತು ಅಂತ ಹೇಳಿ ಪಾತ್ರ ಕೊಲೆ ಕೇಸ್ ಅಲ್ಲ ಸರ್. ಅವ್ರು ಏನು ಪ್ರಶ್ನೆಗಳು ಕೇಳಿದ್ರು, ಆ ಕ್ಯಾಶ್ ಬಗ್ಗೆ ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ನೀವು ಕೊಟ್ಟಿದ್ದು. ಸರ್, ಕೃಷ್ಣವ್ರಿಗೆ 40 ಲಕ್ಷ ನಾವು ತಗೊಂಡಿದ್ವಿ. 3 ತಿಂಗಳಿಂದ ಅದು ವಾಪಸ್ ಅಲ್ಲ, ನೀವು ದರ್ಶನ್ ಹತ್ರ ತಗೊಂಡಿದ್ದು ವಾಪಸ್ ಕೊಟ್ಟು ಏನು ಯಾವ ವಿಚಾರಕ್ಕೆ ಕೊಟ್ಟಿದ್ದೀವಿ ಸರ್. ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ನಾವು ಅಲ್ಲ ಅಲ್ಲ ಏನಂತ ಸರ್, ನೀವು ದರ್ಶನ್ ಹತ್ರ ತಗೊಂಡಿದ್ರಿ, ವಾಪಸ್ ಕೊಟ್ಟಿದ್ರಿ ಅನ್ನೋದಲ್ಲ. ಈ ಸಂದರ್ಭದಲ್ಲಿ ನೀವು ಅವ್ರಿಗೆ ಕೊಟ್ಟಿದ್ದೀರಾ ಅನ್ನುವಂಥ ಕಾರಣಕ್ಕೆ ನಿಮಗೆ ಕೊಟ್ಟಿರೋದು ಅಂತ. ಇಲ್ಲ, ಅದು ಈಗ ನಿಮಗೆ ತನಿಖೆ ಹಂತದಲ್ಲಿದೆ. ಅದನ್ನೆಲ್ಲ ಲಿಖಿತ ಕೊಟ್ಟಿದ್ದೀನಿ. ದಯವಿಟ್ಟು ಸರ್, ಯಾವ ಟೈಮಲ್ಲಿ ಕೊಟ್ಟಿದ್ರಿ ನೀವು ಅಂತ? ತುಂಬ ಹಳೇದು. ಅಲ್ಲ ಅಲ್ಲ ಸರ್, ನೀವು ತಗೊಂಡಿದ್ದಲ್ಲ ಸರ್, ಅವ್ರು ಕೊಟ್ಟಿದ್ದು ದರ್ಶನ್ ಅವ್ರಿಗೆ ನೀವು ಯಾವಾಗ ಕೊಟ್ರಿ? ಅವ್ರು ಕೊಟ್ಟಾಗ ಅಲ್ಲ, ತಗೊಂಡಿದ್ದು ಒಳ್ಳೇದು, ಕೊಟ್ಟಿದ್ದು ಅಲ್ಲ, ಸಿನಿಮಾ ವಿಚಾರವಾಗಿನ ಏನು ವ್ಯವಹಾರ? ಸಿನಿಮಾ ವಿಚಾರ. ಸರ್, ಹಣ ವೈಯಕ್ತಿಕವಾಗಿ ತಗೊಂಡಿದ್ದೆ, ವೈಯಕ್ತಿಕವಾಗಿ ವಾಪಸ್. ನಿಮ್ಮನ್ನೇನಾದ್ರು ಕೇಳಿದ್ರೆ ಸರ್, ದರ್ಶನ್ ಹಣ ಕೊಡಿ ನನಗೆ ಅಂತ ಏನಾದ್ರು ಕೇಳಿದ್ರೆ ನೀವೇ ಕೊಟ್ಟಿದ್ದೆ ಹೇಗೆ? ಇಲ್ಲ, ಅವ್ರದ್ದೇ ದುಡ್ಡನ್ನು ಅವ್ರು ಕೊಟ್ಟಿದ್ದಾರೆ. ಅದೇ ಸರ್, ಅವ್ರಿಗೆ ಕೇಳಿದ್ರೆ ನೀವು ನೀವು ತುಂಬ ದಿನಗಳಾಗಿತ್ತು ನಾವು ಅವ್ರ ಹತ್ರ ತಗೊಂಡಿದ್ವಿ, ಇಸ್ಕೊಂಡಿದ್ದು, ಕೊಟ್ಟಿದ್ವಿ ಅಂತ ಹೇಳಿದ್ವಿ. ತುಂಬ ದಿನಗಳಾಗಿದ್ದು ಯಾಕೆ ನೀವು ಸಾಕಷ್ಟು ವ್ಯವಹಾರ ಮಾಡೋಂಥ ದರ್ಶನ್ ಸಿನಿಮಾರ್ಜನ್ ಹತ್ರ ಮಾಡ್ತೀವಿ, ನಿಮ್ಮನ್ನು ಯಾಕೆ ನೋಟಿಸ್ ಮಾಡಿದ್ರು ಅಂತ? ಅಲ್ಲ, ಎಷ್ಟು ವರ್ಷಗಳಿಂದ ನಿಮ್ಗೆ ಅವ್ರ ಪರಿಚಯ ಸರ್? ನನಗೆ ನೋಟಿಸ್ ಬಂದಿದ್ದು ಇವತ್ತಷ್ಟೇ. ಅಲ್ಲ, ದರ್ಶನ್ಗೆ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ? ಇವತ್ತೇ ಬಾ ಅಂತ ಹೇಳಿದ್ರು. ಇವತ್ತೇ ಬಂದು ಸಂಪೂರ್ಣವಾಗಿ. ಸರ್, ದರ್ಶನ್ಗೆ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಸರ್? ನಮ್ಗೆ ಈ 2010 ಅನ್ನೋದ್ರಿಂದ ಪರಿಚಯ. ಹೌದಾ ಸರ್? ಅಂದರೆ ಸಿನಿಮಾಗಳು ಅದು ಇದು ಅಂಬರೀಷ್ ನನ್ನ ಮನೇಲಿ ಪರಿಚಯ ಆಗಿದೆ. ಹೌದಾ? ಧನ್ಯವಾದ.